ಪ್ರತಿಯೊಬ್ಬ ಭಾರತೀಯನು ರಾಷ್ಟ್ರಪ್ರೇಮಿಯಾಗಿ ಹೊರಬಂಬೇಕು, ತಾಯ್ನಾಡಿನ ಸೇವೆಯನ್ನು ಮಾಡಬೇಕು, ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಬೇಕು ಅನ್ನೋದಕ್ಕೋಸ್ಕರ ಅವಿರತವಾಗಿ ಶ್ರಮ ಪಡುವಂಥ ಒಂದು ರಾಷ್ಟ್ರಪ್ರೇಮಿ ಸಂಘಟನೆ RSS. CM ಅವ್ರಿಗೊಂದು ಪತ್ರವನ್ನು ಬರೆದಿದ್ದೀರಾ. ಎಲ್ಲ ಸರ್ಕಾರಿ ಶಾಲೆಗಳ ಇರ್ಬೋದು, ಮೈದಾನಗಳಿರ್ಬೋದು, ಸಂಘದ ಶಾಖೆಗಳನ್ನು ಮಾಡ್ತಾರೆ, ಸಂಘದ ಚಟುವಟಿಕೆಗಳನ್ನು ನಡೆಸ್ತಾರೆ. ಇದನ್ನು ನಿಷೇಧಿಸಬೇಕು. ಹಾಗಾಗಿ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನೀವು ಮುಖ್ಯಮಂತ್ರಿಯವ್ರಿಗೆ ಪತ್ರವನ್ನು ಬರೀತೀರಾ. ಮುಖ್ಯಮಂತ್ರಿಯವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥ ಮಾತುಗಳು ಇವತ್ತು ಹೊರಗಡೆ ಬರ್ತಾ ಇರೋದು. RSS ಅಂತ ದೇಶದ್ರೋಹದ ಕೆಲಸವನ್ನು ಏನು ಮಾಡಿತ್ತು ಅನ್ನೋದಕ್ಕೆ ನಿಮ್ಮಲ್ಲಿ ಸ್ಪಷ್ಟತೆ ಇದೆಯಾ? ಹೀಗೆ ದೊಣ್ಣೆಗಳು ಇಟ್ಕೊಂಡ್ಬಂದ್ಬಿಡ್ತಾರೆ ಅಂದರೆ ಸಂವಿಧಾನದಲ್ಲಿ ಅವಕಾಶ ಇದೆ ಕಣ್ರಿ. ಲಾಠಿಯನ್ನು ಯಾರು ಬೇಕಾದ್ರೂ ಇಟ್ಕೊಳ್ಬೋದು, ಸ್ವಸಂರಕ್ಷಣೆ ಮಾಡ್ಕೋಬಾರ್ದ? ಲಾಠಿಯನ್ನು ಬೀಸ್ಕೊಂಬರ್ತಾರೆ ಅಂತ ನೀವು ಹೆಂಗೆ ಹೇಳ್ತಾ ಇದ್ದೀರಾ? ಯಾರು ಬೀಸ್ಕೊಂಬಂದ್ರು ಲಾಠಿನ? ಯಾರ ಮೇಲಾದರೂ ಹಲ್ಲೆ ಮಾಡಿದ್ರಾ? ಘೋಷಣೆಗಳನ್ನು ಕೂಗ್ತಾರೆ. ಭಾರತ್ ಮಾತಾ ಕಿ ಜೈ ಅಂದರೆ ನಿಮ್ಗೆ ಯಾಕ್ರಿ ಒಡ್ಲಲ್ಲಿ ಉರಿ ಆಗುತ್ತೆ? ಗಣವೇಷವನ್ನು ತೊಟ್ಟು ಸ್ವಾಭಿಮಾನದ ಪ್ರತೀಕವಾಗಿ ಮಾತೃಭೂಮಿಯ ಸೇವೆ ಮಾಡಬೇಕು ಅಂತ ಅವಿರತವಾಗಿ ಬೆಳಗ್ಗಿನ ಜಾವ 5 ಗಂಟೆಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ 6 ಗಂಟೆಗೆ ಶಾಖೆಗೆ ಹೋಗಿ ರಾಷ್ಟ್ರಪ್ರೇಮದ ಪಾಠವನ್ನು ಕಲ್ತ್ಕೊಂಡ್ಬಂದು ಅವನು ಒಬ್ಬ ಸ್ವಯಂ ಸೇವಕನಾಗಿ ತಯಾರಾಗ್ತಾನೆ. ಅದಕ್ಕೂ ಮಿಗಿಲಾಗಿ ಹೇಳ್ಬೇಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮದೇ ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಹೋಗಿ ಯಾವುದಾದ್ರೂ ಸರ್ಕಾರಿ ಬಸ್ಗಳಿಗೆ ಬೆಂಕಿ ಇಡಿ, ಕಲ್ಲೊಡೀರಿ, ಮತ್ತು ಇನ್ನೊಂದು ಸಮುದಾಯದ ಮೇಲೆ ಹಲ್ಲೆ ಮಾಡಿ ಅವ್ರ ಹೆಣ್ಮಕ್ಳನ್ನ ಹೊತ್ಕೊಂಡು ಹೋಗಿ ಗೋವುಗಳನ್ನು ಹತ್ಯೆ ಮಾಡಿ ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡಿರಿ, ದೇವಸ್ಥಾನದ ಜಾಗನ ಒತ್ತುವರಿ ಮಾಡಿರಿ, ಅದನ್ನು ತದನಂತರದಲ್ಲಿ ನಿಮ್ಮ ಧಾರ್ಮಿಕ ಕ್ಷೇತ್ರಗಳಾಗಿ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಅನ್ಯ ಸಮುದಾಯದವ್ರು ಮಾಡ್ತಾರಲ್ಲ, ಆ ರೀತಿಯಾಗಿ RSS ಅವರು ಯಾರೂ ಮಾಡೋದಿಲ್ಲ. ನೀವು ಇವತ್ತು ಅದನ್ನೇ ಹೇಳಲಿಕ್ಕೆ ಕೊಟ್ಟಿರೋದು. ನೀವು ಸರ್ಕಾರಿ ಮೈದಾನಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಯಾವುದೇ ಕಡೆ ನೀವು ಇವಾಗ ನಿಷೇಧವನ್ನು ಹೇರ್ಬಿಟ್ರೆ RSS ಶಾಖೆ ನಡೆಯೋದೇ ಇಲ್ಲ ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನದ ಪರಮಾವಧಿ ಅಂತ ಹೇಳ್ತೀನಿ ನಾನು. RSS ಕೇವಲ ಗಣವೇಷವನ್ನು ತೊಟ್ಟು ಸೇವೆಯನ್ನು ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಅದು ಮೂರ್ಖತನದ ಪರಮಾವಧಿ. ಗಣವೇಷ ಇದ್ರೂ ಸ್ವಯಂ ಸೇವಕನೇ, ಗಣವೇಷ ಇಲ್ಲದೇ ಇದ್ರೂ ಸ್ವಯಂ ಸೇವಕನೇ. RSS ಅನ್ನೋದು ಸರ್ವೋಪರಿ ಸರ್ವವ್ಯಾಪಿ ಎಲ್ಲ ಕ್ಷೇತ್ರಗಳಲ್ಲೂ RSSನ ಸ್ವಯಂ ಸೇವಕರಿದ್ದಾರೆ. ಅವ್ರು ಈ ಮಾತೃಭೂಮಿಗೆ ಸಂಕಷ್ಟ ಬಂದಾಗ ಸೇವೆಯನ್ನು ಮಾಡೇ ಮಾಡ್ತಾರೆ ಅನ್ನೋದನ್ನು ನೀವು ಮನಗಾಣಬೇಕು. ಅವತ್ತು ಸಂವಿಧಾನ ಅಂತ ಇವತ್ತು ಬಾಯ್ ಬಡ್ಕೊಳ್ತಿದ್ದೀರಲ್ಲ ನೀವು. ಆರ್ಟಿಕಲ್ 370ನೇ ವಿಧಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೈನ್ ಹಾಕಿರಲಿಲ್ಲ, ಬೇಡ ಇದು ಅಂತ ಹೇಳಿದರು. ಸ್ವತಃ ನಿಮ್ಮ ಚಿದಂಬರಂ ಅವರಿದ್ದಾರಲ್ಲ, ಅವ್ರು ಹೇಳಿದ್ದಾರೆ ನೋಡಿ, ಆಪರೇಷನ್ ಬ್ಲೂ ಸ್ಟಾರ್ ಮಾಡಿದ್ದು ತಪ್ಪು ನಿರ್ಧಾರ ಅಂತ. ಅವ್ರಿಗೆ ಉತ್ತರ ಕೊಡಿ ನೀವು. ದೇಶ ಪ್ರೇಮವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು RSSನ ಸ್ವಯಂ ಸೇವಕರು ಎಂಥದ್ದೇ ಸಂಕಷ್ಟ ಕಾಲದಲ್ಲೂ ಮಾಡೇ ಮಾಡ್ತಾರೆ. ಹಾಗಾಗಿ ನೀವು ನಿದ್ದೆಯಲ್ಲೂ ಕೂಡ ಇದನ್ನು ನೆನ್ಪಿಟ್ಕೊಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಪ್ರಿಯಾಂಕಾ ಖರ್ಗೆಗೆ ಒಡಲ ಉರಿ ಶುರುವಾಗಿದೆ. ಯಾಕೆ ಈ ಒಡಲ ಉರಿ, ಏನಿದು ಒಡಲ ಉರಿ ಅನ್ನೋದನ್ನು ನಾನಿವತ್ತು ನಿಮ್ಮ ಮುಂದೆ ಹಂಚ್ಕೊಂಡೋಗಿದ್ದೀನಿ. ಸ್ನೇಹಿತರೆ, RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ 100 ವರ್ಷದ ಸಾಧನೆಯನ್ನು ಮಾಡಿ ಸಮಸ್ತ ಭಾರತೀಯರ ಮುಂದೆ ತನ್ನ ಸಾಧನೆಯನ್ನು ತೋರಿಸ್ಲಿಕ್ಕೆ ಹೊರಟಿದೆ. ಅಂದರೆ ಇದು ಯಾವುದೇ ಸಂಭ್ರಮದ ಆಚರಣೆಯನ್ನು RSS ಮಾಡಲಿಕ್ಕೆ ಹೊರಟಿಲ್ಲ. ತನ್ನ ರಾಷ್ಟ್ರಪ್ರೇಮ ಏನಿದೆ ಅದನ್ನು ಪ್ರತಿಯೊಬ್ಬ ಭಾರತೀಯನು ಹೊಂದಬೇಕು, ಪ್ರತಿಯೊಬ್ಬ ಭಾರತೀಯನು ರಾಷ್ಟ್ರಪ್ರೇಮಿಯಾಗಿ ಹೊರಬಂಬೇಕು, ತಾಯ್ನಾಡಿನ ಸೇವೆಯನ್ನು ಮಾಡಬೇಕು, ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಬೇಕು ಅನ್ನೋದಕ್ಕೋಸ್ಕರ ಅವಿರತವಾಗಿ ಶ್ರಮ ಪಡುವಂಥ ಒಂದು ರಾಷ್ಟ್ರಪ್ರೇಮಿ ಸಂಘಟನೆ RSS. ಅದನ್ನು ನೋಡಿದ್ರೆ RSS ಯಾವಾಗ ಶುರುವಾಯಿತೋ ಆಗಿನಿಂದ ಈಗಿನವರೆಗೂ ಈ ಕಾಂಗ್ರೆಸ್ಸಿಗರ ಒಡಲ ಬೇಗುದಿ ನಿಲ್ಲಲೇ ಇಲ್ಲ. ಅದ್ರ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡೋದ್ರ ಮುಖಾಂತರ ಯಾವಾಗ ಅವಕಾಶಗಳು ಸಿಗುತ್ತೋ ಅವಾಗೆಲ್ಲ RSSನ ಮೇಲೆ ನಿಷೇಧವನ್ನು ಏರೋದ್ರ ಮುಖಾಂತರ, ಅಪಪ್ರಚಾರವನ್ನು ಮಾಡೋದ್ರ ಮುಖಾಂತರ RSSನ್ನು ಹೀಗಳಿತಾನೆ ಬಂದರು. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೊರತಾಗಿಲ್ಲ. ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ನೀವಿವತ್ತು CM ಅವ್ರಿಗೊಂದು ಪತ್ರವನ್ನು ಬರೆದಿದ್ದೀರಾ. ಎಲ್ಲ ಸರ್ಕಾರಿ ಶಾಲೆಗಳ ಇರ್ಬೋದು, ಮೈದಾನಗಳಿರ್ಬೋದು, ಪಾರ್ಕುಗಳಿರ್ಬೋದು, ಪುರಾತತ್ವ ಇಲಾಖೆ ಇರ್ಬೋದು, ಮುಜರಾಯಿ ಇಲಾಖೆ ದೇವಸ್ಥಾನ ಇರ್ಬೋದು, ಇದನ್ನೆಲ್ಲ ದುರ್ಬಳಕೆ ಮಾಡಿಕೊಂಡು ಅನುಮತಿ ಇಲ್ಲದೆ ಅಲ್ಲಿ ಸಂಘದ ಶಾಖೆಗಳನ್ನು ಮಾಡ್ತಾರೆ, ಸಂಘದ ಚಟುವಟಿಕೆಗಳನ್ನು ನಡೆಸ್ತಾರೆ. ಇದನ್ನು ನಿಷೇಧಿಸಬೇಕು. ಹಾಗಾಗಿ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನೀವು ಮುಖ್ಯಮಂತ್ರಿಯವ್ರಿಗೆ ಪತ್ರವನ್ನು ಬರೀತೀರಾ. ಮುಖ್ಯಮಂತ್ರಿಯವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥ ಮಾತುಗಳು ಇವತ್ತು ಹೊರಗಡೆ ಬರ್ತಾ ಇರೋದು. ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಹೇಳಿ ಕೇಳಿ RSSನ ಮೇಲೆ ಯಾಕೆ ಈ ವಿಧವಾದಂಥ ಒಡಲ ಉರಿ?
RSS ಅಂತ ದೇಶದ್ರೋಹದ ಕೆಲಸವನ್ನು ಏನು ಮಾಡಿತ್ತು ಅನ್ನೋದಕ್ಕೆ ನಿಮ್ಮಲ್ಲಿ ಸ್ಪಷ್ಟತೆ ಇದೆಯಾ? ಕೆಲವೊಂದು ಎರಡು ವಿಚಾರಗಳನ್ನು ನೀವು ಇಟ್ಕೊಂಡ್ಬರ್ತೀರಾ ಯಾವಾಗಲೂ. ಏನು ಮಹಾತ್ಮ ಗಾಂಧಿಯವರ ಹತ್ಯೆಯ ವಿಚಾರದಲ್ಲಿ RSS ಅವರು ಮಾಡಿದ್ದು ದೇಶದ್ರೋಹ ಅಲ್ವಾ ಅಂತ. ಸುಪ್ರೀಂ ಕೋರ್ಟ್ನ ಸ್ಪಷ್ಟತೆಯೇ ಇದೆ, ಮಹಾತ್ಮ ಗಾಂಧಿಯವರ ಹತ್ಯೆಯಲ್ಲಿ RSSನ ಕೈವಾಡ ಇಲ್ಲ ಅಂತ. ಅದನ್ನು ಬಿಟ್ಟು ಸಾವರ್ಕರ್ ಅವರ ವಿಷಯವನ್ನು ತೊಗೊಂಬರ್ತೀರಾ. ಹಾಗಾಗಿ ಸ್ವತಃ ನಿಮ್ಮ ರಾಷ್ಟ್ರ ನಾಯಕರಿದ್ದಾರಲ್ಲ ಯುವರಾಜ, ಅವರೇ ಕೂಡ ಕೋರ್ಟಿಂದ ಚಿಮ್ಮಾರಿ ಹಾಕ್ಸ್ಕೊಂಡಿದ್ದಾರೆ. ಹಾಗಾಗಿ ನೀವು ಇಲ್ಲಿ ನೋಡಿ ಏನಂತ ಹೇಳಿದ್ರೆ, ಏನು ಯುವ ಮನಸ್ಸುಗಳ ಮೇಲೆ ಪ್ರಭಾವವನ್ನು ಬೀರಿ ಪ್ರತ್ಯೇಕತಾವಾದವನ್ನು ಬಿತ್ತಿದ್ದಾರೆ ಅನ್ನುವಂತೆಲ್ಲ ಮಾತುಗಳನ್ನು ನೀವು ಆಡಿದ್ದೀರಾ ಈ ಪತ್ರದಲ್ಲಿ. ಅಂದರೆ ಪ್ರತ್ಯೇಕತೆಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ನೋಡಿ, ಪ್ರತಿಯೊಂದು ದೇಶಕ್ಕೂ ಅದಕ್ಕೆ ಆದಂಥ ಒಂದು ಸಂಸ್ಕೃತಿ, ಪರಂಪರೆ, ಆಚಾರ ಪದ್ಧತಿಗಳು, ವಿಚಾರ ಎಲ್ಲ ಇದೆ. ಹಾಗಾಗಿ ಇವತ್ತು ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬನಿಗೂ ಅವನ ಧರ್ಮದ ಮತ್ತು ಅವನ ಸಂಸ್ಕೃತಿ, ಪರಂಪರೆಯ ಆಚರಣೆಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆ ಒಂದು ಅವಕಾಶದ ಅಡಿಯಲ್ಲೇ ಇವತ್ತು RSS ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ನೀವು ಹೇಗೆ ಹೇಳ್ತೀರಾ, ಯಾವುದ್ಯಾವುದೋ ಘೋಷಣೆಗಳನ್ನು ಕೂಗ್ಬಿಟ್ಟು ರಸ್ತೆ ಮಧ್ಯದಲ್ಲಿ ದೊಣ್ಣೆಗಳನ್ನು ಹಿಡ್ಕೊಂಬರ್ತಾರೆ ಪೊಲೀಸ್ ಅನುಮತಿ ಇಲ್ಲದೆ ಅಂತ. ಪೊಲೀಸರ ಅನುಮತಿ ಇದ್ದಾಗೇನೆ ಪೊಲೀಸರು ನೂರಾರು ನಿಯಮ ನಿಬಂಧನೆಗಳನ್ನು ಏರಿ ಹಿಂದೂ ಸಂಘಟನೆಗಳು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ತೊಡರುಗಾಲನ್ನು ಹಾಕೋದನ್ನು ನಾವು ಕಂಟಿನ್ಯೂಸ್ ಆಗಿ ನೋಡ್ಕೊಂಡೇ ಬಂದಿದ್ದೀವಿ, ನಿರಂತರವಾಗಿ ನೋಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಬಂದಾಗೆಲ್ಲ ನಾವು ನೋಡಿದ್ದೀವಿ, ಯಾವುದೇ ಸರ್ಕಾರ ಬಂದರೂ ಕೂಡ ಹಿಂದೂ ಪರ ಸಂಘಟನೆಗಳು ಮುಕ್ತವಾಗಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋದಿರ್ಬೋದು, ಯಾವುದೇ ಕಾರ್ಯಚಟುವಟಿಕೆಗಳನ್ನಿರ್ಬೋದು ಮಾಡಲಿಕ್ಕೆ ಬಿಡೋದಿಲ್ಲ. ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ನಿಮಗೆ ದೊಣ್ಣೆಗಳು ಇಟ್ಕೊಂಬಂದ್ಬಿಡ್ತಾರೆ. ಅಂದರೆ ಸಂವಿಧಾನದಲ್ಲಿ ಅವಕಾಶ ಇದೆ ಕಣ್ರಿ. ಲಾಠಿಯನ್ನು ಯಾರು ಬೇಕಾದ್ರೂ ಇಟ್ಕೊಳ್ಬೋದು, ಸ್ವಸಂರಕ್ಷಣೆ ಮಾಡ್ಕೋಬಾರ್ದ? ಲಾಠಿಯನ್ನು ಬೀಸ್ಕೊಂಬರ್ತಾರೆ ಅಂತ ನೀವು ಹೆಂಗೆ ಹೇಳ್ತಾ ಇದ್ದೀರಾ? ಯಾರು ಬೀಸ್ಕೊಂಬಂದ್ರು ಲಾಠಿನ? ಯಾರ ಮೇಲಾದರೂ ಹಲ್ಲೆ ಮಾಡಿದ್ರಾ? ಘೋಷಣೆಗಳನ್ನು ಕೂಗ್ತಾರೆ. ಭಾರತ್ ಮಾತಾ ಕಿ ಜೈ ಅಂದರೆ ನಿಮಗೆ ಯಾಕ್ರಿ ಒಡ್ಲಲ್ಲಿ ಉರಿ ಆಗುತ್ತೆ? ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ. ಯಾವುದೇ ಒಬ್ಬ ಸ್ವಯಂ ಸೇವಕ ಪಥಸಂಚಲನವನ್ನು ಮಾಡುವಾಗ ಯಾವುದೇ ವಿಧವಾದಂಥ ಘೋಷಣೆಯನ್ನು ಕೂಗೋದಿಲ್ಲ. ಇದು ಸ್ಪಷ್ಟತೆಯನ್ನು ನೀವು ಇಟ್ಕೊಳ್ಳಿ. ಅಲ್ಲಿ ನೆರೆದಿರತಕ್ಕಂತಹ ಜನಸಮೂಹ ಭಾರತ ಮಾತೆಗೆ ಪುಷ್ಪವೃಷ್ಟಿಯನ್ನು ಮಾಡುವಾಗ, ಪುಷ್ಪಾರ್ಚನೆಯನ್ನು ಮಾಡುವಾಗ ಭಾರತ್ ಮಾತಾ ಕಿ ಜೈ ಅಂತ ಕೂಗ್ತಾರೆ. ಇದು ನಿಮಗೆ ಗೊತ್ತಿಲ್ಲದೆ ಇರಕ್ಕಂಥ ವಿಚಾರ. ಯಾಕೆಂದರೆ ನೀವು ಸಂಘದ ಒಳಗಡೆ ಬಂದಿಲ್ಲ, ನೀವು ಬರುವುದೂ ಇಲ್ಲ. ಹಾಗಾಗಿ ಇದು ನಿಮಗೆ ತಿಳಿದೇ ಇರುವಂಥ ವಿಚಾರ. ಮತ್ತು ಪ್ರತಿಯೊಬ್ಬ ಸ್ವಯಂ ಸೇವಕ ಏನಿರ್ತಾನೆ ಅವನು ಸ್ವಯಂ ಪ್ರೇರಿತನಾಗಿ ಗಣವೇಷವನ್ನು ತೊಡ್ತಾನೆ ಕಣ್ರಿ. ಗಣವೇಷವನ್ನು ತೊಟ್ಟು ಸ್ವಾಭಿಮಾನದ ಪ್ರತೀಕವಾಗಿ ಮಾತೃಭೂಮಿಯ ಸೇವೆ ಮಾಡಬೇಕು ಅಂತ ಅವಿರತವಾಗಿ ಬೆಳಗ್ಗಿನ ಜಾವ 5 ಗಂಟೆಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ 6 ಗಂಟೆಗೆ ಶಾಖೆಗೆ ಹೋಗಿ ರಾಷ್ಟ್ರ ಪ್ರೇಮದ ಪಾಠವನ್ನು ಕಲ್ತ್ಕೊಂಡ್ಬಂದು ಅವನು ಒಬ್ಬ ಸ್ವಯಂ ಸೇವಕನಾಗಿ ತಯಾರಾಗ್ತಾನೆ. ಹಾಗಾಗಿ 2024ನೇ ಇಸ್ವಿ ನೋಡಿ, ನಿಮ್ಮ ಕಾಂಗ್ರೆಸ್ ಅವರು ಎಡವಟ್ಟು ಮಾಡಿಟ್ಟಿದ್ರಲ್ಲ, ಯಾವುದೇ ಒಬ್ಬ ಸರ್ಕಾರಿ ನೌಕರ RSSನ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತ ಆ ಒಂದು ಆದೇಶವನ್ನೇ ಕೇಂದ್ರ ಸರ್ಕಾರ ಹಿಂಪಡ್ಕೊಂಡಿದೆ. 2-3 ಬಾರಿ ಆ ರೀತಿಯಾಗಿ ಇದು ಪುನರಾವರ್ತನೆ ಆಗಿರ್ತಕ್ಕಂಥದ್ದು. ಇಂದಿರಾ ಗಾಂಧಿ ಅವರು ನಿಷೇಧ ಹೇರಿದ್ರು, ಜವಾಹರ್ಲಾಲ್ ನೆಹರು ಕಾಲದಿಂದ ಇದ್ದಂಥ ನಿಷೇಧವನ್ನು ಮತ್ತೆ ಸಡಿಲಗೊಳಿಸಲಾಯಿತು, ಮತ್ತೆ ನಿರ್ಬಂಧ ಹಾಕಲಾಯಿತು. ಇವಾಗ ಮತ್ತೆ ತೆಗೆದಾಕಿದ್ದಾರೆ. ಯಾವುದೇ ಒಬ್ಬರು ಸರ್ಕಾರಿ ನೌಕರರು ಕೂಡ RSSನ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸ್ಬೋದು. ಇದನ್ನು ಹೆಂಗೆ ನೀವು ಸಂವಿಧಾನ ವಿರೋಧಿ ಧೋರಣೆ ಅಂತ ಹೇಳ್ತೀರಾ ನೀವು? ಅದು ಒಂದು ಭಾಗ ಇರಲಿ. ನಿತ್ಯ ಶಾಖೆಗೆ ಬರಬೇಕು ಅಂದ್ರೂ ಕೂಡ ಒಂದು ತಪಸ್ಸದು, ಒಂದು ತಪಸ್ಸಿರಬೇಕು. ನಾನು ಹೋಗಬೇಕು, ಮಾಡಬೇಕು, ಕಲಿಬೇಕು ಅನ್ನೋದು. ಯಾವ ವಿಧವಾದಂತಹ ದೇಶ ವಿರೋಧಿ ಕೋಮು ಭಾವನೆಯನ್ನು ಬಿತ್ತುತ್ತಾರೆ ಸಂಘದ ಶಾಖೆಯಲ್ಲಿ ಅಂತ ನೀವೇನಾದರೂ ಬಂದು ನೋಡಿದ್ರಾ? ಆಟದ ಮೈದಾನಗಳಿರ್ತಕ್ಕಂಥದ್ದೇ ವ್ಯಾಯಾಮವನ್ನು ಮಾಡೋಕ್ಕೆ. ಅಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳುವಂತಹ ಒಂದು ಮಾತೃಭೂಮಿಯ ಸ್ಮರಣೆಯನ್ನು ಹೇಳ್ಕೊಡ್ತಾರೆ, ಪ್ರಾರ್ಥನೆಯನ್ನು ಹೇಳ್ಕೊಡ್ತಾರೆ, ಸಂಘಗೀತೆಯನ್ನು. ಅದು ಬಿಟ್ಟು ದೇಶ ಪ್ರೇಮದ ಕಥೆಗಳನ್ನು ಹೇಳ್ಕೊಡ್ತಾರೆ, ಹಬ್ಬ ಹರಿದಿನಗಳ ಬಗ್ಗೆ, ಸೇವಾ ಕಾರ್ಯಗಳನ್ನು ಮಾಡೋದ್ರ ಬಗ್ಗೆ ಪಾಠ ಹೇಳ್ಕೊಡ್ತಾರೆ ಹೊರತು ಅಲ್ಲಿ ಯಾವುದೇ ವಿಧವಾದಂಥ ದೇಶ ವಿರೋಧಿ ಕೃತ್ಯಗಳನ್ನು ಮಾಡೋದನ್ನು ಹೇಳ್ಕೊಡಲ್ಲ. ಅದಕ್ಕೂ ಮಿಗಿಲಾಗಿ ಹೇಳ್ಬೇಕಂದ್ರೆ, ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮದೇ ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಹೋಗಿ ಯಾವುದಾದ್ರೂ ಸರ್ಕಾರಿ ಬಸ್ಗಳಿಗೆ ಬೆಂಕಿ ಇಡಿ, ಕಲ್ಲು ಹೊಡೀರಿ, ಮತ್ತು ಇನ್ನೊಂದು ಸಮುದಾಯದ ಮೇಲೆ ಹಲ್ಲೆ ಮಾಡಿ ಅವ್ರ ಹೆಣ್ಮಕ್ಳನ್ನ ಹೊತ್ಕೊಂಡು ಹೋಗಿ ಗೋವುಗಳನ್ನು ಹತ್ಯೆ ಮಾಡಿ ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡಿರಿ, ದೇವಸ್ಥಾನದ ಜಾಗನ ಒತ್ತುವರಿ ಮಾಡಿರಿ, ಅದನ್ನು ತದನಂತರದಲ್ಲಿ ನಿಮ್ಮ ಧಾರ್ಮಿಕ ಕ್ಷೇತ್ರಗಳಾಗಿ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಅನ್ಯ ಸಮುದಾಯದವ್ರು ಮಾಡ್ತಾರಲ್ಲ, ಆ ರೀತಿಯಾಗಿ RSS ಅವರು ಯಾರೂ ಮಾಡೋದಿಲ್ಲ. ಅದು ಇರಲಿ. RSS ಈಗ ಪ್ರಪಂಚದ ಅತ್ಯಂತ ಸ್ವಯಂ ಸೇವಕರನ್ನು ಹೊಂದಿರತಕ್ಕಂಥ ಬೃಹತ್ತಾದ ಸಂಘಟನೆಯಾಗಿ ಹೊರಹೊಮ್ಮಿದೆ. ಪ್ರಪಂಚದ ನಾನಾ ದೇಶಗಳಲ್ಲಿ ನಡೆಯುತ್ತೆ ಶಾಖೆ. ಅಲ್ಲೆಲ್ಲೂ ಇಲ್ಲದೇ ಇರೋವಂಥ ವಿವಾದ ನಿಮ್ಗೆ ಯಾಕ್ರಿ ಹಿಂಗೆ ಬರುತ್ತೆ?
ನಿಮ್ಗೇನಾದರೂ ಹೊಟ್ಟೆವರಿನಾ ಆರ್ ಎಸ್ ಎಸ್ನ ಕಂಡ್ರೆ? ಯಾಕೆ ಈ ವಿಧವಾಗಿ ನೀವು ಹಿಂದೂ ಪರ ಸಂಘಟನೆಗಳ ವಿರುದ್ಧ ದ್ವೇಷವನ್ನು ಕಾರ್ತೀರಾ ಅಂತಲೇ ಕೇಳಬೇಕಾಗುತ್ತಿದ್ದು. ಯಾಕೆ ಅಂತೇಳಿದ್ರೆ ನೀವು ಇವತ್ತು ಅದನ್ನೇ ಹೇಳಲಿಕ್ಕೆ ಕೊಟ್ಟಿರೋದು. ನೀವು ಸರ್ಕಾರಿ ಮೈದಾನಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಯಾವುದೇ ಕಡೆ ನೀವು ಇವಾಗ ನಿಷೇಧವನ್ನು ಹೇರ್ಬಿಟ್ರೆ ಆರ್ ಎಸ್ ಎಸ್ ಶಾಖೆ ನಡೆಯೋದೇ ಇಲ್ಲ ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನದ ಪರಮಾವಧಿ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ನಿಮ್ಮ ತಲೆಯಲ್ಲಿ ಬುದ್ಧಿನೇ ಇಲ್ಲ. ನಿಮಗೆ ಶಾಖೆ ನಡೆಸಬೇಕು ಅಂತ ಸ್ವಯಂ ಸೇವಕರು ನಿರ್ಧಾರ ಮಾಡಿದ್ರೆ ಅವರ ಮನೆಯ ಕಾಂಪೌಂಡ್ನ ಒಳಗಡೆ ಬೇಕಾದ್ರೂ ನಡೆಸ್ಕೊಳ್ತಾರೆ. ಅಧಿಕಾರಕ್ಕೆ ಬಂದಾಗ ನಮಗೆ ಅವಕಾಶ ಸಿಕ್ಕಿದಾಗ ನಿಷೇಧವನ್ನು ಹಾಕ್ತೀವಿ ಅಂತ ಎಮರ್ಜೆನ್ಸಿ ಟೈಮಲ್ಲಿ ಹಾಕಿದ್ರಲ್ಲ ಸ್ವಾಮಿ, ನಿಷೇಧವನ್ನು ಹಾಕಿದ್ರಲ್ಲ. ಆವಾಗ ಗುಪ್ತಗಾಮಿನಿಯಾಗಿ ಕೆಲಸ ಮಾಡಿ ಎಮರ್ಜೆನ್ಸಿಯನ್ನು ವಾಪಸ್ ಪಡ್ಕೊಳ್ಳೋಂತೆ ಮಾಡೋದ್ರಲ್ಲಿ ಆರ್ ಎಸ್ ಎಸ್ ಪಾತ್ರ ಇರಲಿಲ್ವೇನೋ? ಗೋವಾ ವಿಮೋಚನೆ ಚಳವಳಿ, ಗೋವಾನ ಪೋರ್ಚುಗೀಸರ ಕಡೆಯಿಂದ ಬಿಡಿಸ್ಕೊಡೋದ್ರಲ್ಲಿ ಆರ್ ಎಸ್ ಎಸ್ನ ಪಾತ್ರ ಇರಲಿಲ್ವೇನೋ? ಮೊಟ್ಟ ಮೊದಲನೇದಾಗಿ ಗೋವಾದಲ್ಲಿ ತಿರಂಗ ಧ್ವಜವನ್ನು ಆರಿಸಿದ್ಯಾರು ಅನ್ನೋದನ್ನು ಪ್ರಶ್ನೆ ಕೇಳ್ರಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಿಮ್ಮ ತಂದೆಯವರು ನಿಮಗಿನ್ನ ಹಿರಿಯರು, ಅವ್ರಿಗೆ ಗೊತ್ತಿದೆ, ಅವ್ರನ್ನ ಕೇಳಿ, ಹೇಳ್ತಾರೆ ನಿಮಗೆ. ದೇಶ ಸಂಕಷ್ಟ ಕಾಲದಲ್ಲಿ, ಚೀನಾದ ಯುದ್ಧದಲ್ಲಿ ಆರ್ ಎಸ್ ಎಸ್ಸು ಮಾಡಲಿಲ್ವೇನೋ? ದೇಶದ ಸಂರಕ್ಷಣೆ ಮಾಡಲಿಲ್ವೇನೋ ತಮ್ಮ ಕೈಲಾದ ಮಟ್ಟಿಗೆ? ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸೇನಾ ನೆಲೆಯಲ್ಲಿ ಬರ್ಫನ್ನು ಅಂದರೆ ಹಿಮವನ್ನು ತೆಗೆಯೋದ್ರ ಮುಖಾಂತರ ಮಾಡಲಿಲ್ವೇನೋ ಸೇವೆಯನ್ನು? ಅದೇ ಬಿಟ್ಟು ಕರೋನಾ ಇರ್ಬೋದು, ಕೇರಳ ಲ್ಯಾಂಡ್ಸ್ಕೇಪ್ ಇರ್ಬೋದು, ಎಷ್ಟು ಭೂಕುಸಿತದ ಸಂದರ್ಭದಲ್ಲಿರ್ಬೋದು, ಸಾಂಕ್ರಾಮಿಕ ರೋಗಗಳು ಬಂದಾಗಿರ್ಬೋದು, ಸುನಾಮಿ ಬಂದಾಗಿರ್ಬೋದು, ಆರ್ ಎಸ್ ಎಸ್ ಸೇವಾ ಕಾರ್ಯಗಳನ್ನ ಮಾಡಿಲ್ವೇನ್ರಿ? ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣಲ್ವಾ? ಈ ಒಂದು ಕೋಮುವಾದ ಅಂತೇಳುವಂಥ ಒಂದು ಗ್ಲಾಸ್ ಏನು ಹಾಕ್ಕೊಂಡಿದ್ದೀರ ಕನ್ನಡಕ, ಅದನ್ನು ತೆಗೆದು ನೋಡಿ ಆರ್ ಎಸ್ ಎಸ್ ಏನು ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾನಾ ರೀತಿ ಹೆಸರುಗಳಲ್ಲಿ ಆರ್ ಎಸ್ ಎಸ್ ರಾಷ್ಟ್ರದ ಒಂದು ಹಿತಕ್ಕೋಸ್ಕರ ಹಲವಾರು ವಿಧವಾದಂಥ ಚಟುವಟಿಕೆಗಳನ್ನ ಮಾಡ್ತಾಯಿದೆ. ಅದೆಲ್ಲನೂ ಒತ್ತೊಟ್ಟಿಗಿಟ್ಟು ನೋಡೋಣ. ನಿನ್ನೆ ಜೆ ಪಿ ಪಾರ್ಕು, ನಗರದ ಹೃದಯ ಭಾಗದಲ್ಲಿರುವಂಥ ಜೆ ಪಿ ಪಾರ್ಕ್ನಲ್ಲಿ ಮುನಿರತ್ನ ಅಂತ ಹೇಳುವಂಥ ಒಬ್ಬರು ಶಾಸಕರು ಸಂಘದ ಸಂಚಲನಕ್ಕೆ ಹೋಗಿ ಬಂದಿರ್ತಾರೆ. ಅಲ್ಲಿ ಕಾಂಗ್ರೆಸ್ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುತ್ತೆ, ಕುಂದುಕೊರತೆಯ ಕಾರ್ಯಕ್ರಮ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಹೇಳ್ತಾರೆ, ಏನು ನಾನು ಒಬ್ಬ ಸ್ವಯಂ ಸೇವಕ ಅಂತೇಳಿ ಕ್ಷಮೆಯನ್ನು ಕೇಳೋಂತೆ ಮಾಡಿತ್ತಲ್ರಿ ನಿಮ್ಮ ಕಾಂಗ್ರೆಸ್ಸು. ಇವತ್ತು ನೀವು ಹೇಳ್ತಾ ಇದ್ದೀರಾ, ಕರಿ ಟೋಪಿ ಹಾಕ್ಕೊಂಡಿರೋ MLA ಬಾರಯ್ಯ ಇಲ್ಲಿ ಅಂತ, ಬಾರಪ್ಪ ಇಲ್ಲಿ ಅಂತ ಹೇಳುವಂಥ ಮಾತುಗಳನ್ನು ಆಡ್ತೀರಾ. ಆದರೆ ಅಲ್ಲಿ ನೆರೆದಿರ್ತಕ್ಕಂಥ ನಿಮ್ಮ ಕಾರ್ಯಕರ್ತರು ಅಥವಾ ಸಾರ್ವಜನಿಕರು ಅವರ ಮೇಲೆ ವೈಯಕ್ತಿಕವಾಗಿ ಹಲ್ಲೆ ಮಾಡೋದ್ರ ಮುಖಾಂತರ ಟೋಪಿಯನ್ನು ಕಸ್ದಿದ್ದಾರೆ. ಇದು ಯಾವ ವಿಧವಾದಂಥ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಕ್ಕೆ ನೀವೇ ಹೇಳಿ. ಕಾಂಗ್ರೆಸ್ಸಿಗರೇ ನೀವೆಲ್ಲರೂ ಇಲ್ಲಿ ನೆನ್ಪಿಟ್ಕೊಬೇಕಾಗಿರೋದು, ಆರ್ ಎಸ್ ಎಸ್ ಕೇವಲ ಗಣವೇಷವನ್ನು ತೊಟ್ಟು ಸೇವೆಯನ್ನು ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಅದು ಮೂರ್ಖತನದ ಪರಮಾವಧಿ. ಗಣವೇಷ ಇದ್ದರೂ ಸ್ವಯಂ ಸೇವಕನೇ, ಗಣವೇಷ ಇಲ್ಲದೇ ಇದ್ರೂ ಸ್ವಯಂ ಸೇವಕನೇ. ಆರ್ ಎಸ್ ಎಸ್ ಅನ್ನೋದು ಸರ್ವೋಪರಿ, ಸರ್ವವ್ಯಾಪಿ, ಎಲ್ಲ ಕ್ಷೇತ್ರಗಳಲ್ಲೂ ಆರ್ ಎಸ್ ಎಸ್ನ ಸ್ವಯಂ ಸೇವಕರಿದ್ದಾರೆ. ಅವ್ರು ಈ ಮಾತೃಭೂಮಿಗೆ ಸಂಕಷ್ಟ ಬಂದಾಗ ಸೇವೆಯನ್ನು ಮಾಡೇ ಮಾಡ್ತಾರೆ ಅನ್ನೋದನ್ನು ನೀವು ಮನಗಾಣಬೇಕು. ಹಾಗಾಗಿ ನಿಮಗೆ ಅಧಿಕಾರದ ಅಮಲು, ದರ್ಪ ನತ್ತಿಗತ್ತಿದ್ದರಿಂದ ನೀವು ಇವತ್ತು ಈ ರೀತಿಯಾದಂಥ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದು, ಹೀನ ಹೇಳಿಕೆಗಳನ್ನು ಕೊಡ್ತಾ ಇರತಕ್ಕಂಥದ್ದು, ಹೀನ ಚಿಂತನೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ನಿಮ್ಮ ಮೂಲಕ ಸ್ಪಷ್ಟಪಡಿಸ್ತೀನಿ. ಹಾಗಾಗಿ ಆರ್ ಎಸ್ ಎಸ್ ಇವತ್ತು ಸಂಭ್ರಮಾಚರಣೆ ಮಾಡೋದಕ್ಕೋಸ್ಕರ 100 ವರ್ಷದ ಪಥಸಂಚಲನವನ್ನು ಮಾಡ್ತಾ ಇಲ್ಲ. ಸಮಾಜದ ಮುಂದೆ ದೇಶ ಪ್ರೇಮವನ್ನು ವ್ಯಕ್ತಪಡಿಸಬೇಕು, ತೋರಿಸ್ಪಡಿಸ್ಬೇಕು, ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು, ಸಂಘದ ಕಾರ್ಯ ಏನಿದೆ ಅದು ಇನ್ನೂ ವಿಸ್ತಾರವಾಗಿ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಸಮಾಜದಲ್ಲಿ ದೇಶದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು, ಪ್ರತಿಯೊಬ್ಬರು ದೇಶ ಸೇವೆಯ ಕಾರ್ಯದಲ್ಲಿ ತೊಡ್ಕೊಳ್ಬೇಕು ಅಂತ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಕಾಂಗ್ರೆಸ್ಸಿಗರದ್ದು ಇನ್ನೊಂದಿದೆ, ಏನಂತ ಹೇಳಿದ್ರೆ ಆರ್ ಎಸ್ ಎಸ್ನ ಶಾಖೆಗಳಿಗೆ ಪರ್ಯಾಯವಾಗಿ ಇವರು ಒಂದು ಶಾಖೆಗಳನ್ನು ಮಾಡಲಿಕ್ಕೆ ಕೊಟ್ಟಿದ್ರು. 2009ನೇ ಇಸ್ವಿಯಲ್ಲಿ ಜವಾಹರ್ ಬಾಲ್ ಮಂಚ್ ಅಂತ ಒಂದು ಓಪನ್ ಮಾಡಿದ್ರಪ್ಪ. ಏನಂತ ಹೇಳಿದ್ರೆ ಎಲ್ಲ 6ರಿಂದ 18 ವರ್ಷದ ಒಳಗಿನ ಮಕ್ಕಳು ಶಾಖೆಗೆ ಬರಬೇಕು ಅಂತ. ಅಂದರೆ ಆರ್ ಎಸ್ ಎಸ್ ಇವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೆಂಗೆ ಶಾಖೆಗಳನ್ನು ಮಾಡುತ್ತೋ ಆ ರೀತಿಯಾಗಿ ನಾವು ದೇಶವ್ಯಾಪಿ ಮಾಡ್ತೀವಿ ಅಂತ ಮೊದಲನೇದಾಗಿ ಕೇರಳ ಮತ್ತು ಛತ್ತೀಸ್ಗಢಲ್ಲಿ ಶುರು ಮಾಡಿದ್ರು. ಅದು ಇವಾಗ ಏನಾಯಿತೋ ಗೊತ್ತಿಲ್ಲ. ಇದಕ್ಕೆ ಉತ್ತರವನ್ನು ಮಹಾನ್ ಜ್ಞಾನಿಯಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಬೇಕು. ಪ್ರಿಯಾಂಕ ಖರ್ಗೆ ಅವರೇ, ಹಂಗಾದ್ರೆ ನಿಮ್ಮ ಜವಾಹರ್ ಬಾಲ್ ಮಂಚ್ ಏನಾಯಿತು? ಆ ಜವಾಹರ್ ಬಾಲ್ ಮಂಚ್ ಒಂದು ಅಷ್ಟು ಜನ ದೇಶಭಕ್ತರನ್ನು ಹುಟ್ಟಾಕಿ ಏನಾದರೂ ದೇಶ ಸೇವೆ ಮಾಡಿರ್ತಕ್ಕಂಥ ಒಂದೇ ಒಂದು ಉದಾಹರಣೆಯನ್ನು ನನ್ನ ಮುಂದೆ ಸ್ಪಷ್ಟಪಡಿಸಿ. ಇವತ್ತು ನೀವು ಮಾತಾಡ್ತಾ ಇದ್ದೀರಾ ಇವ್ರಿಗೆ ಯಾವುದು ಇತಿಹಾಸ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಒಬ್ಬ ಬ್ರಿಟಿಷ್ ಅಧಿಕಾರಿ ಸ್ಥಾಪನೆ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿನ. ಆ ಲೆಕ್ಕಾಚಾರದಲ್ಲಿ ನೋಡೋಕ್ಕೆ ಹೋದರೆ ಕಾಂಗ್ರೆಸ್ ಪಾರ್ಟಿಗೆ ಇತಿಹಾಸ ಇಲ್ಲ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಭಾರತೀಯರು ಇಲ್ಲೇ ಹುಟ್ಟಿದ್ದೀವಿ, ಸುದೀರ್ಘವಾದ ಇತಿಹಾಸ ನಮಗಿದೆ. ಹಾಗಾಗಿ ಅದರಿಂದ ಸಿಟಿಲಿ ಹೊಡೆದಿದ್ದು, ಒಂದು ಕವಲು ಹೊಡೆದಿದ್ದು ಅಷ್ಟೇ ಆರ್ ಎಸ್ ಎಸ್ ಸಂಘಟನೆ. ಹಂಗಾಗಿ ಆರ್ ಎಸ್ ಎಸ್ಗೆ ಇತಿಹಾಸ ಇದೆ.
ಸ್ವತಃ ಹೆಡ್ಗೇವಾರ್ ಅವರೇ ಕಾಂಗ್ರೆಸ್ಸಲ್ಲಿ ಕಾರ್ಯಕರ್ತರಾಗಿದ್ದರು. ಅವರು ಕಾಂಗ್ರೆಸ್ ಮಾಡುವಂಥ ದ್ವಿಮುಖ ನೀತಿಗಳನ್ನು ನೋಡಿ ಮುಂದೆ ಇವರು ಈ ದೇಶನ ಸಂರಕ್ಷಣೆ ಮಾಡಲ್ಲ ಅನ್ನೋದು ಒಂದೇ ಒಂದು ಏಕಮೇವ ದೃಷ್ಟಿಯಿಂದ ಹೊರಗಡೆ ಬಂದು RSSನ್ನು ಸ್ಥಾಪನೆ ಮಾಡಿದ್ದು. ಹಾಗಾಗಿ ಸಿಗುವಂಥ ಸ್ವಾತಂತ್ರ್ಯ ಮುಂದೆ ಕೈಬಿಟ್ಟು ಹೋಗಬಾರ್ದಂಥ RSS ಪಣವನ್ನು ತೊಟ್ಟಿರ್ತಕ್ಕಂಥದ್ದು ಯಾವುದೇ ದೇಶದ್ರೋಹಿ ಸಂಘಟನೆಯನ್ನು ಮಾಡಲಿಲ್ಲ. ಹಾಗಾಗಿ ನಿಮಗೆ ಪ್ರತ್ಯೇಕತಾವಾದ ಮಾಡಬಾರ್ದು ಅನ್ನೋದಾಗಿದ್ದರೆ ಧರ್ಮದ ಆಧಾರದಲ್ಲಿ ದೇಶವನ್ನು ವಿಭಜನೆ ಮಾಡಿದ್ಯಾರು? ಅಖಂಡ ಭಾರತವನ್ನು ವಿಖಂಡವಾಗಿ ಹೊಡೆದವ್ರು ಯಾರು ಅನ್ನೋದಕ್ಕೆ ಉತ್ತರ ಹೇಳ್ರಿ ಪ್ರಿಯಾಂಕ್ ಖರ್ಗೆ ಅವರೇ, ಹೇಳ್ರಿ ಉತ್ತರನ. ಅವತ್ತು ಸಂವಿಧಾನ ಅಂತ ಇವತ್ತು ಬಾಯ್ ಬಡ್ಕೊಳ್ತಿದ್ದೀರಲ್ಲ ನೀವು. ಆರ್ಟಿಕಲ್ 370ನೇ ವಿಧಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೈನ್ ಹಾಕಿರಲಿಲ್ಲ, ಬೇಡ ಇದು ಅಂತ ಹೇಳಿದರು. ಸ್ಪಷ್ಟತೆ ಇದೆಯಾ ನಿಮ್ಮಲ್ಲಿ? ಬೇರೆ ಇನ್ನೊಬ್ಬರು ಸಂವಿಧಾನ ರಚನಾಕಾರರ ಮುಖಾಂತರ ಸಹಿಯನ್ನು ಪಡ್ಕೊಂಡು ಜಮ್ಮು ಕಾಶ್ಮೀರಕ್ಕೆ ಆರ್ಟಿಕಲ್ 370 ಕೊಟ್ಟಿದ್ದು ವಿಶೇಷ ಸವಲತ್ತುಗಳನ್ನು, ಅದನ್ನು ಹಿಂಪಡಿಲಿಲ್ವೇನ್ರಿ? ಅದೇ RSSನ ಕಾರ್ಯಕರ್ತರಾಗಿ ಬಂದಿರುವಂಥ ಪ್ರಧಾನಮಂತ್ರಿಗಳು ಅದನ್ನು ಹಿಂಪಡಿಲಿಲ್ವೇನ್ರಿ? ಸಂವಿಧಾನಕ್ಕೆ ಏನಾದರೂ ಬೆಲೆ ಕೊಟ್ಟಿದ್ದಿದ್ರೆ ಬೇರೆ ಪಕ್ಷಗಳೇ ಹೊರತು ಕಾಂಗ್ರೆಸ್ ಪಾರ್ಟಿ ಎಲ್ಲೂ ಸಂವಿಧಾನಕ್ಕೆ ಬೆಲೆಯನ್ನೇ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ನೀವು ಮಾತಾಡಬೇಕಾಗಿರೋದು ಈ ವಿಷಯ ಅಲ್ಲ. ಸ್ವತಃ ನಿಮ್ಮ ಚಿದಂಬರಂ ಅವರು ಇದ್ದಾರಲ್ಲ, ಅವ್ರು ಹೇಳಿದ್ದಾರೆ ನೋಡಿ, ಆಪ್ರೇಷನ್ ಬ್ಲೂ ಸ್ಟಾರ್ ಮಾಡಿದ್ದು ತಪ್ಪು ನಿರ್ಧಾರ ಅಂತ. ಅವ್ರಿಗೆ ಉತ್ತರ ಕೊಡಿ, ನೀವು ಅವ್ರಿಗೆ ಉತ್ತರ ಕೊಡ್ರಿ. ಅವತ್ತು ದೊಡ್ಡದೊಂದು ಆಲದ ಮರ ಬಿದ್ದೋದಾಗ ಕೆಳಗಿನ ಗರಿಕೆಗಳು ಹೋಗೋದು ಸಾಮಾನ್ಯ ಅಂತೇಳಿ ಸಿಕ್ಕರ ಮೇಲೆ ದಂಗೆ ಮಾಡೋರಲ್ಲ, ಅದಕ್ಕೆ ಉತ್ತರ ಕೊಡಿ ನೀವು. ಚಿದಂಬರಂ ಅವರೇ ಹೇಳ್ತಿದ್ದಾರೆ. ಮತ್ತು ಮುಂಬೈಯಲ್ಲಿ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಮುಂಬೈ ದಾಳಿಯಲ್ಲಿ, ಆವಾಗ ಚಿದಂಬರಂ ಅವರು ಹೇಳಿದ್ದಾರೆ ಏನಂತಂದರೆ, ಆ ಭಯೋತ್ಪಾದನಾ ಕೃತ್ಯದ ವಿರುದ್ಧ ಪ್ರತೀಕಾರವನ್ನು ತಗೊಳೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಹಿಂದೆ ಬಿದ್ದಿತ್ತು, ತಟಸ್ಥವಾಗಿ ನೋಡ್ಕೊಂಡು ಕೂತಿತ್ತು ಅಂತ. ಇದೆರಡಕ್ಕೆ ಸ್ಪಷ್ಟೀಕರಣ ಕೊಡಿ ನೀವು, ನಮ್ಮೇಲೆಲ್ಲ ಕಲ್ಲೆಸೆಯೋದು. ಹಾಗಾಗಿ ನೀವು RSSನ ಸ್ವಯಂ ಸೇವಕರು ಎಲ್ಲಿರ್ತಾರೆ, ಯಾವ ರೂಪದಲ್ಲಿರ್ತಾರೆ ಅಂತ ನೀವು ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. ನೀವೇನೋ ಇವತ್ತು ಅಧಿಕಾರದಲ್ಲಿದ್ದೀರಾ, ನಿಮ್ಮ ತಂದೆಯವರು ಮಾಡಿದಂಥ ತಪಸ್ಸು, ಅವ್ರ ಬಗ್ಗೆ ಏನಿಲ್ಲ, ಅವ್ರು ಮಾಡಿದಂಥ ತಪಸ್ಸಿನ ಒಂದು ಫಲಿತಾಂಶವಾಗಿ ನೀವು ಇವತ್ತು ನಾಯಕರಾಗಿ ಹೊರಹೊಮ್ಮಿದ್ದೀರಾ. ಹಾಗಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಪಂಚಾಯತ್ ರಾಜ್ ಇಲಾಖೆ ಏನಿದೆಯಲ್ಲ, IT-BT, ಅದನ್ನು ನೋಡಿ ನೀವು. ಅದನ್ನು ಬಿಟ್ಬಿಟ್ಟು ಎಲ್ಲ ಅದರಲ್ಲೂ ನಂದು ಒಂದಿರಲಿ ಅಸ್ತ್ರ ಅಂತ ಹೇಳ್ಬಿಟ್ಟು ಬಂದು ಬಿಟ್ಟು ಜನಗಳನ್ನ ಯಾಕೆ ಈ ರೀತಿಯಾಗಿ ತಪ್ಪು ಸಂದೇಶಗಳನ್ನು ರವಾನೆ ಮಾಡ್ತೀರಾ? ಹಾಗಾಗಿ ಯಾರು ಏನೇ ನಿಷೇಧವನ್ನು ಏರಲಿ, ಏನೂ ಆಗೋದಿಲ್ಲ. RSS ತನ್ನ ಕಾರ್ಯಚಟುವಟಿಕೆಯನ್ನು ನಿಲ್ಲಿಸುವ ಮಾತೇ ಇಲ್ಲ. RSSನ ಸಂಘ ನಿರಂತರವಾಗಿ ನಡೆಯುತ್ತೆ. ನಿರಂತರವಾಗಿ ದೇಶಪ್ರೇಮವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು RSSನ ಸ್ವಯಂ ಸೇವಕರು ಎಂಥದ್ದೇ ಸಂಕಷ್ಟ ಕಾಲದಲ್ಲೂ ಮಾಡೇ ಮಾಡ್ತಾರೆ. ಹಂಗಾಗಿ ನೀವು ನಿದ್ದೆಯಲ್ಲೂ ಕೂಡ ಇದನ್ನು ನೆನ್ಪಿಟ್ಕೊಳ್ರಿ ಪ್ರಿಯಾಂಕ ಖರ್ಗೆ ಅವರೇ. ಇನ್ನೂ ಉದಾಹರಣೆ ಹೇಳ್ಬೇಕಂದ್ರೆ, ನೀವು ವಿಭಜನೆ ಮಾಡ್ರಲ್ಲಪ್ಪ ಭಾರತವನ್ನು, ಆವಾಗ 46 ಲಕ್ಷ ಜನರ ಹಿಂದೂಗಳ ಮಾರಣಹೋಮ ಆಯ್ತಲ್ಲ, ಆವಾಗ ಸಂಕಷ್ಟದಿಂದ ಬಂದಂಥ ಪಾಕಿಸ್ತಾನದಿಂದ ಬಂದಂಥ ಹಿಂದೂಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಕರ್ಕೊಂಬಂದಿದ್ದಿರ್ಬೋದು, ಅವ್ರಿಗೆ ನಿರಾಶ್ರಿತ ಶಿಬಿರಗಳನ್ನು ಮಾಡಿದಿರ್ಬೋದು. ಅದರಲ್ಲೂ ಕೂಡ RSSನ ಸ್ವಯಂ ಸೇವಕರ ಒಂದು ಪಾತ್ರ ಇದೆ. ನೀವೇ ಘೋಷಣೆ ಮಾಡಿತ್ತಂತೆ ನಿಮ್ಮ ಕಾಂಗ್ರೆಸ್ ಪಾರ್ಟಿ 1930ನೇ ಇಸ್ವಿ ಜನವರಿ 26ನೇ ತಾರೀಕನ್ನು ನಾವು ಸ್ವತಂತ್ರ ದಿನ ಅಂತ ಘೋಷಣೆ ಮಾಡ್ತೀವಿ ಅಂತ. ಆವಾಗಿನ ಕಾಲದಲ್ಲಿ ಶಕ್ತಿ ಅನುಸಾರ RSSನ ಶಾಖೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲಾಗಿತ್ತು. ನೀವೇನಾದರೂ ಹೇಳ್ಬೋದು RSS ರಾಷ್ಟ್ರಧ್ವಜಕ್ಕೆ ತಿರಂಗಾಗೆ ಯಾವುದೇ ಬೆಲೆ ಕೊಡಲ್ಲ ಅಂತ, ಅದು ನಿಮಗೆ ಅಜ್ಞಾನ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ದೇಶ ಪ್ರೇಮಿ ತಿರಂಗ ಧ್ವಜ ಏನಿದೆ ನಮ್ಮದು ತ್ರಿವರ್ಣ ಧ್ವಜ, ಅದಕ್ಕೆ ಯಾವಾಗೂ ನತಮಸ್ತಕನಾಗೆ ವಂದನೆಯನ್ನು ಮಾಡ್ತಾನೆ, ತಾಯಿ ಅಂತಲೇ ಪರಿಗಣನೆಗೆ ತಗೊಳ್ತಾನೆ. ಅದು ನೀವೇನೇ ಇದ್ರೂ ನೀವು ಬರೀ ಮಾಡ್ತಕ್ಕಂಥದ್ದು ಅಪಪ್ರಚಾರ ಅಷ್ಟೇ. ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರೇ, ನೀವು ಸ್ವಲ್ಪ ಸಭ್ಯವಾದ ಭಾಷೆಯನ್ನು ಬಳಸೋದನ್ನು ಕಲ್ತ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನೀವಿವತ್ತು ಕೇವಲ ಒಂದು ಸಂಘಟನೆಯ ಮೇಲೆ ಮಾಡ್ತಾ ಇಲ್ಲ, ಭಾರತದ ಕೋಟ್ಯಾನುಕೋಟಿ ದೇಶಪ್ರೇಮಿ ಸ್ವಯಂ ಸೇವಕರ ಸ್ವಾಭಿಮಾನವನ್ನು ಕೆಣಕೋ ಕೆಲಸಕ್ಕೆ ಕೈ ಹಾಕಿದ್ದೀರಾ. ಇದು ತಕ್ಕನಾದದಲ್ಲ. ಇದು ನಿಮ್ಮ ಒಂದು ಹುದ್ದೆಗೆ ಘನತೆಯನ್ನು ತರ್ತಕ್ಕಂಥ ಕೆಲಸ ಅಲ್ಲ. ಹಾಗಾಗಿ ನಿಮಗೆ ಕೊಟ್ಟಿರುವಂಥ ಖಾತೆಯನ್ನು ನಿಭಾಯಿಸಿಕೊಂಡು ನೀವು ಬೇಕಾದ್ರೆ ನಿಮ್ಮ ಹೈಕಮಾಂಡ್ನ ಕೃಪಾ ಕಟಾಕ್ಷವನ್ನು ನಿಮ್ಮ ಮೇಲೆ ತಗೊಳ್ಳಿ ಅಂತ ಹೇಳೋದರ ಮುಖಾಂತರ ಆಟವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.